ಡಿ.ಕೆ. ಶಿವಕುಮಾರ್ ಅವರ ಹಾವಭಾವವನ್ನ ಗಮನಿಸಿದಾಗ ಇನ್ ಸುಮ್ನೆ ಕೂತ್ರೆ ಆಗಲ್ಲ, ಏನ್ ಮಾಡಬೇಕು ಅದನ್ನು ಮಾಡಲೇಬೇಕು ಅನ್ನುವಂತ ಲೆಕ್ಕಾಚಾರಕ್ಕೆ ಬಂದಂಗಿದೆ. ದೆಹಲಿಗಂತೂ ಹೋಗಿದ್ದಾರೆ. ಹೈಕಮಾಂಡ್ ಮುಂದೆ 5 ಅಸ್ತ್ರಗಳ ಪ್ರಯೋಗಗಳನ್ನ ಮಾಡಲಿಕ್ಕಿದ್ದಾರೆ. ಇನ್ ಸಾಕು ಈ ರೀತಿಯ ಲೆಕ್ಕಾಚಾರ, ಪಕ್ಷ ನಿಷ್ಠೆ, ತಾಳ್ಮೆ, ಮತ್ತೊಂದು ಮಗದೊಂದು. ರಾಜಕಾರಣಿಗಳು ನಾವು ಸನ್ಯಾಸಿಗಳಲ್ಲ, ಅಧಿಕಾರಕ್ಕಾಗಿ ಹೊಡೆದಾಡಿದೀವಿ, ಅಧಿಕಾರಕ್ಕಾಗಿ ಹೊಡೆದಾಡ್ತೀವಿ. ಈ ಲೆಕ್ಕಾಚಾರಕ್ಕೆ ಡಿಕೆಶಿ ಬಂದಂಗಿದೆ. ವಾದ ನಂಬರ್ 1 ಹೈಕಮಾಂಡ್ ಮುಂದೆ ಯಾವ ರೀತಿಯ ವಾದ ಮಾಡಲಿಕ್ಕಿದ್ದಾರೆ. ಈಗಲೇ ನನ್ನನ್ನು ಸಿಎಂ ಮಾಡಿ, ಸರ್ಕಾರ ಅಸ್ತಿತ್ವಕ್ಕೆ ಬಂದು ಇನ್ 4 ತಿಂಗಳಿಗೆ 3 ವರ್ಷ ಆಗತ್ತೆ. 3 ವರ್ಷ ಆಯ್ತು. 2.5 ವರ್ಷಕ್ಕೆ ನೀವು ನನ್ನನ್ನು ಮುಖ್ಯಮಂತ್ರಿ ಮಾಡಬೇಕಾಗಿತ್ತು, ಆದ್ರೆ ಆಗ್ಲಿಲ್ಲ. ಕೆಲವು ದಿನಗಳಲ್ಲಿ ಲೋಕಲ್ ಎಲೆಕ್ಷನ್ ಬರ್ತಾ ಇವೆ. ನಾಯಕತ್ವ ಬದಲಾವಣೆಗೆ ಇದಕ್ಕಿಂತ ಒಳ್ಳೆ ಟೈಮ್ ಮತ್ತೊಂದಿಲ್ಲ. ಇದು ಸರಿಯಾದ ಸಮಯ. ಈ ಸಂದರ್ಭದಲ್ಲಿ ನನ್ನನ್ನ ಸಿಎಂ ಮಾಡಿ ಅಂತ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನ ಇಟ್ಕೊಳ್ತಾರೆ. ಜಿಬಿಎ ಎಲೆಕ್ಷನ್ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಾಯಕತ್ವದ ಅಗತ್ಯ. ನನ್ನನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಇದೇ ಸರಿಯಾದ ಸಮಯ. ನಾನು ಇಷ್ಟು ದಿನ ಕಾದೆ, ಇನ್ನು ಕಾಯಕ್ಕಾಗಲ್ಲ, ಸಿಎಂ ಮಾಡಲೇಬೇಕು ಅಂತ ಹೇಳಿ ಪ್ರಬಲವಾಗಿ ಕೇಳಿಕೊಳ್ಳಬಹುದು. ಇದು ವಾದ ನಂಬರ್ 1. ಇನ್ನ ವಾದ ನಂಬರ್ 2, ಶ್ರಮಕ್ಕೆ ಪ್ರತಿಫಲ ಬೇಕು. ಡಿ.ಕೆ. ಶಿವಕುಮಾರ್ ಹೇಳ್ತಿರ್ತಾರೆ, ದುಡಿದಿದ್ದೇನೆ, ಕೂಲಿ ಕೇಳ್ತೀನಿ, ತಪ್ಪೇನಿದೆ ಅಂತ ಹೇಳಿ. ಸೊ ಆ ಶ್ರಮಕ್ಕೆ ಏನ್ ಶ್ರಮ? ಪಕ್ಷ ಸಂಘಟನೆ ಮಾಡಿದ್ದು, 100ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲಿಸಿದ್ದು, ತನ್ನ ಚಾಣಾಕ್ಷತನದಿಂದ ಪಕ್ಷವನ್ನ ಬಿಟ್ಟು ಹೋದ ಕಾರ್ಯಕರ್ತರು, ನಾಯಕರನ್ನ ವಾಪಸ್ ತಗೊಂಡ್ಬಂದಿದ್ದು, ಲೆಕ್ಕಾಚಾರವನ್ನ ನೋಡಿ ಅವರು ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ದು. ನಿಮಗೆಲ್ಲ ನೆನಪಿರಬಹುದು, ಡಿ.ಕೆ. ಶಿವಕುಮಾರ್ ಎಕ್ಸಿಟ್ ಪೋಲ್ ಬಂದ ಮೇಲೆಯೂ ಕೂಡ 1 ಡಿಜಿಟ್ಗೆ ಸ್ಟಿಕ್ ಆನ್ ಆಗಿದ್ರು. 130+ ಬಂದೇ ಬರ್ತೀವಿ, ಬರ್ದಿಟ್ಕೊಳ್ಳಿ ಅಂತ ಹೇಳಿದ್ರು. 130 ಬರೋದಕ್ಕೆ ಸಾಧ್ಯನಾ ಅಂತ ಹಲವರು ಪ್ರಶ್ನೆ ಮಾಡಿದ್ರು. ಅವ್ರು ಹೇಳಿದಂಗೆ ಆಯ್ತು. ಪ್ರಚಂಡ ಬಹುಮತ ಕಾಂಗ್ರೆಸ್ಗೆ ಸಿಕ್ತು. ಇದಕ್ಕೆಲ್ಲ ನನ್ನ ಶ್ರಮ ಇದೆ, ಆ ಶ್ರಮಕ್ಕೆ ಪ್ರತಿಫಲ ಬೇಕು ಅಂತ ಡಿ.ಕೆ. ಶಿವಕುಮಾರ್ ಕೇಳ್ತಿದ್ದಾರೆ. ಪಕ್ಷ ಸೊರಗಿದ ಸಂದರ್ಭದಲ್ಲಿ ಕೆಪಿಸಿಸಿಗೆ ಹೊಸ ವರ್ಚಸ್ಸು ತಂದಿದ್ದು ನಾನು. 136 ಸ್ಥಾನಗಳನ್ನ ಗೆಲ್ಲಿಸಿ ಪಕ್ಷಕ್ಕಾಗಿ ಹಗಲಿರುಳು ಶ್ರಮಿಸಿದವನು ನಾನು. ಎಂಪಿ ಚುನಾವಣೆಯಲ್ಲೂ ಕೂಡ ಉತ್ತಮ ಫಲಿತಾಂಶವನ್ನ ಕೊಡಿಸಿದ್ದೇನೆ. ಲಾಸ್ಟ್ ಲೋಕಸಭೆ ಚುನಾವಣೆಯನ್ನ ಹೋಲಿಸಿಕೊಂಡರೆ ಸ್ವಪಕ್ಷೀಯರ ತಂತ್ರಗಳ ನಡುವೆಯೂ ಕೂಡ ನನ್ನ ನಿಷ್ಠೆ ಬದಲಾಗಿಲ್ಲ, ಬದಲಾಗುವುದು ಇಲ್ಲ. ಇದನ್ನ ನೀವು ಗಮನಿಸಬೇಕು. ಇದು 2ನೇ ವಾದ. ಇನ್ನ 3ನೇ ವಾದ, ಇನ್ನಾದರೂ ಮೌನ ಮುರಿಯಿರಿ ಅಂತ ಹೈಕಮಾಂಡ್ನ ಕೇಳ್ತಾರೆ. ತಟಸ್ಥವಾಗಿದ್ದಾರೆ, ಏನು ಮಾತಾಡ್ತಾ ಇಲ್ಲ. ಶಾಸಕರು ಮಾತಾಡ್ತಾರೆ, ಮುಖ್ಯಮಂತ್ರಿಗಳ ಮಗ ಮಾತಾಡ್ತಾರೆ, ಡಿ.ಕೆ. ಶಿವಕುಮಾರ್ ಮಾತಾಡ್ತಾರೆ, ಅವರ ಬೆಂಬಲಿಗರು ಮಾತಾಡ್ತಾರೆ, ಸಿದ್ದರಾಮಯ್ಯ ಫಾಲೋವರ್ಸ್ ಮಾತಾಡ್ತಾರೆ. ಹೈಕಮಾಂಡ್ ಈ ಬಗ್ಗೆ ಇನ್ನೂ ಏನು ಮಾತಾಡ್ತಾ ಇಲ್ಲ. ಇನ್ನಾದ್ರೂ ಮೌನ ಮುರಿಯಿರಿ. ಅಸಲಿಗೆ ನಿಮ್ಮಲ್ಲಿ ಆ ರೀತಿ ಒಪ್ಪಂದ ಆಗಿದ್ರೆ ಅದು ಏನಾಗಿದೆ ಅಂತ ಹೇಳ್ರಿ ಜನರಿಗೆ, ಅಥವಾ ಡಿ.ಕೆ. ಶಿವಕುಮಾರ್ಗೆ ಏನು ಅನ್ನೋದನ್ನ ಹೇಳಿ. ಈ ಗೊಂದಲವನ್ನ ನಿವಾರಿಸಿ. ನಿಮ್ಮ ಮೌನದಿಂದಲೇ ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ. ನಾಯಕತ್ವ ಬದಲಾವಣೆಯ ಬಗ್ಗೆ ಈ ರೀತಿಯ ಮೌನ ಶೋಭೆ ತರೋದಿಲ್ಲ. ಗೊಂದಲ ಮುಂದುವರಿಯುತ್ತೆ, ಅಸಮಾಧಾನ ಮುಂದುವರಿಯುತ್ತೆ. ತಮ್ಮ ನಾಯಕರ ಪರವಾಗಿ ತಮ್ಮ ಬೆಂಬಲಿಗರು ಹೇಳಿಕೆಯನ್ನ ಕೊಡ್ತಾರೆ. ಪಾರ್ಟಿ ಒಡೆದು 3 ಹೋಳಾಗುತ್ತೆ. ಅದು ಆಗಬಾರದು ಅಂತಂದ್ರೆ ಹೈಕಮಾಂಡ್ ಮಾತಾಡಬೇಕು. ಇದು ಮತ್ತೊಂದು ವಾದ. ಇನ್ನ 4ನೇ ವಾದ, ನಮ್ಮ ಈ ರೀತಿಯ ಗೊಂದಲ ಗಲಾಟೆಗಳಿಂದ ವಿಪಕ್ಷಗಳು ಬಲವಾಗ್ತಾ ಇದೆ. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಒಗ್ಗಟ್ಟಾಗ್ತಾ ಇದ್ದಾರೆ. ನಮ್ಮ ಈ ರೀತಿಯ ಜಗಳವನ್ನ ಅವರು ಯಾವ ರೀತಿ ಪ್ಲಸ್ ಆಗಿ ತಗೋತಾ ಇದ್ದಾರಂದ್ರೆ, ಅವರಿಗೆ ಎಲ್ಲವೂ ಕೂಡ ಪ್ಲಸ್ ಆಗ್ತಾನೆ ಹೋಗ್ತಾ ಇದೆ. ಇಂಥ ಸಮಯದಲ್ಲಿ ಪ್ರಬಲ ಸಮುದಾಯಗಳು ನನ್ನ ಪರವಾಗಿದೆ. ಸವಾಲು ಎದುರಿಸೋದಕ್ಕೆ ನಾಯಕತ್ವ ಬದಲಾವಣೆ ಅನಿವಾರ್ಯ. ಬಂಡೆ ಈ ರೀತಿ ಎಲ್ಲಾ ಚರ್ಚೆಗಳನ್ನ ಅಳೆದು ತೂಗಿಯೇ ಹೈಕಮಾಂಡ್ ಮುಂದೆ ವಾದ ಮಾಡೋದಕ್ಕೆ ದೆಹಲಿಗೆ ಹೋಗಿದ್ದಾರೆ. ಇನ್ನ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ತಾಳ್ಮೆ ಅನ್ನುವಂಥದ್ದಿದೆಯಲ್ಲ, ಈ ತಾಳ್ಮೆಗೂ ಒಂದು ಮಿತಿ ಇದೆ. ನಾವು ಸುಮ್ಮನಿದೀವಿ ಅಂತಂದ್ರೆ ಅದು ನಮ್ಮ ವೀಕ್ನೆಸ್ ಖಂಡಿತ ಅಲ್ಲ. ನಾವು ಸುಮ್ಮನೆ ಇದ್ದೀವಿ ಅಂತಂದ್ರೆ ನೀವು ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ. ನಮಗೂ ಶಕ್ತಿ ಇದೆ. ನಾವು ಕೆರಳ ಕೆಂಡವಾಗಿ ಆಚೆ ಹೋದ್ರೆ
ನಿಮ್ಮ ಪಾರ್ಟಿನೇ ಬರ್ಬಾದಾಗುತ್ತೆ. ಆ ತಾಕತ್ತು ನಮ್ಮಲ್ಲಿದೆ ಅನ್ನುವಂತ ಸಂದೇಶವನ್ನ ಡಿಕೆ ಶಿವಕುಮಾರ್ ಕೊಡ್ತಾ ಇದ್ದಾರೆ. ಹೈಕಮಾಂಡ್ ಸೂಚನೆಯನ್ನು ನಾವೆಲ್ಲರೂ ಕೂಡ ಪಾಲಿಸಿದ್ದೇವೆ. ನನ್ನ ಬೆಂಬಲಿಗರು ನಿರೀಕ್ಷೆಯ ಜೊತೆಗೆ ಸೈಲೆಂಟ್ ಆಗಿದ್ದಾರೆ. ಆ ಸೈಲೆನ್ಸ್ ಅನ್ನ ನೀವು ವೀಕ್ನೆಸ್ ಅನ್ಕೋಬೇಡಿ, ತಾಳ್ಮೆ ಪರೀಕ್ಷೆ ಮಾಡೋದು ಬೇಡ ಅನ್ನೋ ಎಚ್ಚರಿಕೆಯನ್ನ ಡಿಕೆ ಶಿವಕುಮಾರ್ ಕೊಡಬಹುದು. ಇದಕ್ಕೆ ಪೂರಕ ಅನ್ನುವಂತೆ ಈಗಾಗಲೇ ಇಕ್ಬಾಲ್ ಹುಸೇನ್, ರಾಮನಗರದ ಕಾಂಗ್ರೆಸ್ ಶಾಸಕ, ಡಿಕೆ ಶಿವಕುಮಾರ್ ಅವರ ಕಟ್ಟ ಬೆಂಬಲಿಗ ಯತೀಂದ್ರ ಸಿದ್ದರಾಮಯ್ಯಗೆ ನೇರವಾಗಿ ವಾರ್ನ್ ಮಾಡಿದ್ದಾರೆ. ಪ್ಲೀಸ್ ಡೋಂಟ್ ಪ್ರೊವೋಕ್ ಅಸ್. ನಮ್ಮನ್ನ ಪ್ರಚೋದಿಸಬೇಡಿ. ನಮ್ಮನ್ನ ಪ್ರಚೋದಿಸಿದರೆ ಅದರ ಫಲಿತಾಂಶ ಬಹಳ ಗಂಭೀರವಾಗಿರುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಅಸಲಿ ಪಿಕ್ಚರ್ ಈಗ ಶುರುವಾಗುತ್ತೆ ಅಂತಾನೆ ಲೆಕ್ಕ. ಇದು ಕೊನೆಯ ಲೆಕ್ಕ. ಇನ್ಮುಂದೆ ಒದ್ದಾದ್ರೂ ಅಧಿಕಾರ ಕಿತ್ಕೊಳ್ಳದೆ, ಹೊಡೆದಾಡಿ ಆದ್ರೂ ಕುರ್ಚಿಯನ್ನ ಕಿತ್ಕೊಳ್ಳದೆ ಏನಾಗುತ್ತೆ ನೋಡೇ ಬಿಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಟೀಮ್ನವರಿದ್ದಾರೆ ಅಂತ ಕಾಣುತ್ತೆ. ಅವರ ಮಾತುಗಳನ್ನ ಗಮನಿಸಿದಾಗ ನೋಡ ಏನಾಗುತ್ತೆ ಅಂತ ಹೇಳಿ. ಡಿಕೆ ಶಿವಕುಮಾರ್ ಅವರ ಹಾವಭಾವವನ್ನ ಗಮನಿಸಿದಾಗ ಇನ್ ಸುಮ್ನೆ ಕೂತ್ರೆ ಆಗಲ್ಲ, ಇನ್ ಏನ್ ಮಾಡಬೇಕು ಅದನ್ನು ಮಾಡಲೇಬೇಕು ಅನ್ನುವಂತ ಲೆಕ್ಕಾಚಾರಕ್ಕೆ ಬಂದಂಗಿದೆ. ದೆಹಲಿಗಂತೂ ಹೋಗಿದ್ದಾರೆ. ಹೈಕಮಾಂಡ್ ಮುಂದೆ 5 ಅಸ್ತ್ರಗಳ ಪ್ರಯೋಗಗಳನ್ನ ಮಾಡಲಿಕ್ಕಿದ್ದಾರೆ. ಇನ್ ಸಾಕು ಈ ರೀತಿಯ ಲೆಕ್ಕಾಚಾರ, ಪಕ್ಷ ನಿಷ್ಠೆ, ತಾಳ್ಮೆ, ಮತ್ತೊಂದು ಮಗದೊಂದು. ರಾಜಕಾರಣಿಗಳು ನಾವು ಸನ್ಯಾಸಿಗಳೆಲ್ಲ, ಅಧಿಕಾರಕ್ಕಾಗಿ ಹೊಡೆದಾಡಿದೀವಿ, ಅಧಿಕಾರಕ್ಕಾಗಿ ಹೊಡೆದಾಡ್ತೀವಿ. ಈ ಲೆಕ್ಕಾಚಾರಕ್ಕೆ ಡಿಕೆಶಿ ಬಂದಂಗಿದೆ. ವಾದ ನಂಬರ್ 1 ಹೈಕಮಾಂಡ್ ಮುಂದೆ ಯಾವ ರೀತಿಯ ವಾದ ಮಾಡಲಿಕ್ಕಿದ್ದಾರೆ. ಈಗಲೇ ನನ್ನನ್ನು ಸಿಎಂ ಮಾಡಿ, ಸರ್ಕಾರ ಅಸ್ತಿತ್ವಕ್ಕೆ ಬಂದು ಇನ್ 4 ತಿಂಗಳಿಗೆ 3 ವರ್ಷ ಆಗತ್ತೆ. 3 ವರ್ಷ ಆಯ್ತು. 2.5 ವರ್ಷಕ್ಕೆ ನೀವು ನನ್ನನ್ನು ಮುಖ್ಯಮಂತ್ರಿ ಮಾಡಬೇಕಾಗಿತ್ತು, ಆದ್ರೆ ಆಗ್ಲಿಲ್ಲ. ಕೆಲವು ದಿನಗಳಲ್ಲಿ ಲೋಕಲ್ ಎಲೆಕ್ಷನ್ ಬರ್ತಾ ಇವೆ. ನಾಯಕತ್ವ ಬದಲಾವಣೆಗೆ ಇದಕ್ಕಿಂತ ಒಳ್ಳೆ ಟೈಮ್ ಮತ್ತೊಂದಿಲ್ಲ. ಇದು ಸರಿಯಾದ ಸಮಯ. ಈ ಸಂದರ್ಭದಲ್ಲಿ ನನ್ನನ್ನ ಸಿಎಂ ಮಾಡಿ ಅಂತ ಡಿಕೆ ಶಿವಕುಮಾರ್ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನ ಇಟ್ಕೊಳ್ತಾರೆ. ಜಿಬಿಎ ಎಲೆಕ್ಷನ್ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಾಯಕತ್ವದ ಅಗತ್ಯ. ನನ್ನನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಇದೇ ಸರಿಯಾದ ಸಮಯ. ನಾನು ಇಷ್ಟು ದಿನ ಕಾದೆ, ಇನ್ನು ಕಾಯಕ್ಕಾಗಲ್ಲ, ಸಿಎಂ ಮಾಡಲೇಬೇಕು ಅಂತ ಹೇಳಿ ಪ್ರಬಲವಾಗಿ ಕೇಳಿಕೊಳ್ಳಬಹುದು. ಇದು ವಾದ ನಂಬರ್ 1. ಇನ್ನ ವಾದ ನಂಬರ್ 2, ಶ್ರಮಕ್ಕೆ ಪ್ರತಿಫಲ ಬೇಕು. ಡಿಕೆ ಶಿವಕುಮಾರ್ ಹೇಳ್ತಿರ್ತಾರೆ, ದುಡಿದಿದ್ದೇನೆ, ಕೂಲಿ ಕೇಳ್ತೀನಿ, ತಪ್ಪೇನಿದೆ ಅಂತ ಹೇಳಿ. ಸೊ ಆ ಶ್ರಮಕ್ಕೆ ಏನ್ ಶ್ರಮ? ಪಕ್ಷ ಸಂಘಟನೆ ಮಾಡಿದ್ದು, 100ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲಿಸಿದ್ದು, ತನ್ನ ಚಾಣಾಕ್ಷತನದಿಂದ ಪಕ್ಷವನ್ನ ಬಿಟ್ಟು ಹೋದ ಕಾರ್ಯಕರ್ತರು, ನಾಯಕರನ್ನ ವಾಪಸ್ ತಗೊಂಡ್ಬಂದಿದ್ದು, ಲೆಕ್ಕಾಚಾರವನ್ನ ನೋಡಿ ಅವರು ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ದು. ನಿಮಗೆಲ್ಲ ನೆನಪಿರಬಹುದು, ಡಿಕೆ ಶಿವಕುಮಾರ್ ಎಕ್ಸಿಟ್ ಪೋಲ್ ಬಂದ ಮೇಲೆಯೂ ಕೂಡ 1 ಡಿಜಿಟ್ಗೆ ಸ್ಟಿಕ್ ಆನ್ ಆಗಿದ್ರು. 130+ ಬಂದೇ ಬರ್ತೀವಿ, ಬರ್ದಿಟ್ಕೊಳ್ಳಿ ಅಂತ ಹೇಳಿದ್ರು. 130 ಬರೋದಕ್ಕೆ ಸಾಧ್ಯನಾ ಅಂತ ಹಲವರು ಪ್ರಶ್ನೆ ಮಾಡಿದ್ರು. ಅವ್ರು ಹೇಳಿದಂಗೆ ಆಯ್ತು. ಪ್ರಚಂಡ ಬಹುಮತ ಕಾಂಗ್ರೆಸ್ಗೆ ಸಿಕ್ತು. ಇದಕ್ಕೆಲ್ಲ ನನ್ನ ಶ್ರಮ ಇದೆ, ಆ ಶ್ರಮಕ್ಕೆ ಪ್ರತಿಫಲ ಬೇಕು ಅಂತ ಡಿಕೆ ಶಿವಕುಮಾರ್ ಕೇಳ್ತಿದ್ದಾರೆ. ಪಕ್ಷ ಸೊರಗಿದ ಸಂದರ್ಭದಲ್ಲಿ ಕೆಪಿಸಿಸಿಗೆ ಹೊಸ ವರ್ಚಸ್ಸು ತಂದಿದ್ದು ನಾನು. 136 ಸ್ಥಾನಗಳನ್ನ ಗೆಲ್ಲಿಸಿ ಪಕ್ಷಕ್ಕಾಗಿ ಹಗಲಿರುಳು ಶ್ರಮಿಸಿದವನು ನಾನು. ಎಂಪಿ ಚುನಾವಣೆಯಲ್ಲೂ ಕೂಡ ಉತ್ತಮ ಫಲಿತಾಂಶವನ್ನ ಕೊಡಿಸಿದ್ದೇನೆ. ಲಾಸ್ಟ್ ಲೋಕಸಭೆ ಚುನಾವಣೆಯನ್ನ ಹೋಲಿಸಿಕೊಂಡರೆ ಸ್ವಪಕ್ಷೀಯರ ತಂತ್ರಗಳ ನಡುವೆಯೂ ಕೂಡ ನನ್ನ ನಿಷ್ಠೆ ಬದಲಾಗಿಲ್ಲ, ಬದಲಾಗೋದು ಇಲ್ಲ. ಇದನ್ನ ನೀವು ಗಮನಿಸಬೇಕು. ಇದು 2ನೇ ವಾದ. ಇನ್ನ 3ನೇ ವಾದ, ಇನ್ನಾದರೂ ಮೌನ ಮುರಿಯಿರಿ ಅಂತ ಹೈಕಮಾಂಡ್ನ ಕೇಳ್ತಾರೆ. ತಟಸ್ಥವಾಗಿದ್ದಾರೆ, ಏನು ಮಾತಾಡ್ತಾ ಇಲ್ಲ. ಶಾಸಕರು ಮಾತಾಡ್ತಾರೆ, ಮುಖ್ಯಮಂತ್ರಿಗಳ ಮಗ ಮಾತಾಡ್ತಾರೆ, ಡಿಕೆ ಶಿವಕುಮಾರ್ ಮಾತಾಡ್ತಾರೆ, ಅವರ ಬೆಂಬಲಿಗರು ಮಾತಾಡ್ತಾರೆ, ಸಿದ್ದರಾಮಯ್ಯ ಫಾಲೋವರ್ಸ್ ಮಾತಾಡ್ತಾರೆ. ಹೈಕಮಾಂಡ್ ಈ ಬಗ್ಗೆ ಇನ್ನೂ ಏನು ಮಾತಾಡ್ತಾ ಇಲ್ಲ. ಇನ್ನಾದ್ರೂ ಮೌನ ಮುರಿಯಿರಿ. ಅಸಲಿಗೆ ನಿಮ್ಮಲ್ಲಿ ಆ ರೀತಿ ಒಪ್ಪಂದ ಆಗಿದ್ರೆ ಅದು ಏನಾಗಿದೆ ಅಂತ ಹೇಳ್ರಿ ಜನರಿಗೆ, ಅಥವಾ ಡಿಕೆ ಶಿವಕುಮಾರ್ಗೆ ಏನು ಅನ್ನೋದನ್ನ ಹೇಳಿ. ಈ ಗೊಂದಲವನ್ನ ನಿವಾರಿಸಿ. ನಿಮ್ಮ ಮೌನದಿಂದಲೇ ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ. ನಾಯಕತ್ವ ಬದಲಾವಣೆಯ ಬಗ್ಗೆ ಈ ರೀತಿಯ ಮೌನ ಶೋಭೆ ತರೋದಿಲ್ಲ. ಗೊಂದಲ ಮುಂದುವರಿಯುತ್ತೆ, ಅಸಮಾಧಾನ ಮುಂದುವರಿಯುತ್ತೆ.
ತಮ್ಮ ತಮ್ಮ ನಾಯಕರ ಪರವಾಗಿ ತಮ್ಮ ಬೆಂಬಲಿಗರು ಹೇಳಿಕೆಯನ್ನ ಕೊಡ್ತಾರೆ. ಪಾರ್ಟಿ ಒಡೆದು 3 ಹೋಳಾಗುತ್ತೆ. ಅದು ಆಗಬಾರದು ಅಂತಂದ್ರೆ ಹೈಕಮಾಂಡ್ ಮಾತಾಡಬೇಕು. ಇದು ಮತ್ತೊಂದು ವಾದ. ಇನ್ನ 4ನೇ ವಾದ, ನಮ್ಮ ಈ ರೀತಿಯ ಗೊಂದಲ ಗಲಾಟೆಗಳಿಂದ ವಿಪಕ್ಷಗಳು ಬಲವಾಗ್ತಾ ಇದೆ. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಒಗ್ಗಟ್ಟಾಗ್ತಾ ಇದ್ದಾರೆ. ನಮ್ಮ ಈ ರೀತಿಯ ಜಗಳವನ್ನ ಅವರು ಯಾವ ರೀತಿ ಪ್ಲಸ್ ಆಗಿ ತಗೋತಾ ಇದ್ದಾರಂದ್ರೆ ಅವರಿಗೆ ಎಲ್ಲವೂ ಕೂಡ ಪ್ಲಸ್ ಆಗ್ತಾನೆ ಹೋಗ್ತಾ ಇದೆ. ಇಂಥ ಸಮಯದಲ್ಲಿ ಪ್ರಬಲ ಸಮುದಾಯಗಳು ನನ್ನ ಪರವಾಗಿದೆ. ಸವಾಲು ಎದುರಿಸೋದಕ್ಕೆ ನಾಯಕತ್ವ ಬದಲಾವಣೆ ಅನಿವಾರ್ಯ. ಬಂಡೆ ಈ ರೀತಿ ಎಲ್ಲಾ ಚರ್ಚೆಗಳನ್ನ ಅಳೆದು ತೂಗಿಯೇ ಹೈಕಮಾಂಡ್ ಮುಂದೆ ವಾದ ಮಾಡೋದಕ್ಕೆ ದೆಹಲಿಗೆ ಹೋಗಿದ್ದಾರೆ. ಇನ್ನ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ತಾಳ್ಮೆ ಅನ್ನುವಂಥದ್ದಿದೆಯಲ್ಲ, ಈ ತಾಳ್ಮೆಗೂ ಒಂದು ಮಿತಿ ಇದೆ. ನಾವು ಸುಮ್ಮನಿದೀವಿ ಅಂತಂದ್ರೆ ಅದು ನಮ್ಮ ವೀಕ್ನೆಸ್ ಖಂಡಿತ ಅಲ್ಲ. ನಾವು ಸುಮ್ಮನೆ ಇದ್ದೀವಿ ಅಂತಂದ್ರೆ ನೀವು ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ. ನಮಗೂ ಶಕ್ತಿ ಇದೆ. ನಾವು ಕೇರಳ ಕೆಂಡವಾಗಿ ಆಚೆ ಹೋದ್ರೆ ನಿಮ್ಮ ಪಾರ್ಟಿನೇ ಬರ್ಬಾದಾಗುತ್ತೆ. ಆ ತಾಕತ್ತು ನಮ್ಮಲ್ಲಿದೆ ಅನ್ನುವಂತ ಸಂದೇಶವನ್ನ ಡಿಕೆ ಶಿವಕುಮಾರ್ ಕೊಡ್ತಾ ಇದ್ದಾರೆ. ಹೈಕಮಾಂಡ್ ಸೂಚನೆಯನ್ನು ನಾವೆಲ್ಲರೂ ಕೂಡ ಪಾಲಿಸಿದ್ದೇವೆ. ನನ್ನ ಬೆಂಬಲಿಗರು ನಿರೀಕ್ಷೆಯ ಜೊತೆಗೆ ಸೈಲೆಂಟ್ ಆಗಿದ್ದಾರೆ. ಆ ಸೈಲೆನ್ಸ್ ಅನ್ನ ನೀವು ವೀಕ್ನೆಸ್ ಅನ್ಕೋಬೇಡಿ. ತಾಳ್ಮೆ ಪರೀಕ್ಷೆ ಮಾಡೋದು ಬೇಡ ಅನ್ನೋ ಎಚ್ಚರಿಕೆಯನ್ನ ಡಿಕೆ ಶಿವಕುಮಾರ್ ಕೊಡಬಹುದು. ಇದಕ್ಕೆ ಪೂರಕ ಅನ್ನುವಂತೆ ಈಗಾಗಲೇ ಇಕ್ಬಾಲ್ ಹುಸೇನ್, ರಾಮನಗರದ ಕಾಂಗ್ರೆಸ್ ಶಾಸಕ, ಡಿಕೆ ಶಿವಕುಮಾರ್ ಅವರ ಕಟ್ಟ ಬೆಂಬಲಿಗ ಯತೀಂದ್ರ ಸಿದ್ದರಾಮಯ್ಯಗೆ ನೇರವಾಗಿ ವಾರ್ನ್ ಮಾಡಿದ್ದಾರೆ. ಪ್ಲೀಸ್ ಡೋಂಟ್ ಪ್ರೊವೋಕ್ ಅಸ್. ನಮ್ಮನ್ನ ಪ್ರಚೋದಿಸಬೇಡಿ. ನಮ್ಮನ್ನ ಪ್ರಚೋದಿಸಿದರೆ ಅದರ ಫಲಿತಾಂಶ ಬಹಳ ಗಂಭೀರವಾಗಿರುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಅಸಲಿ ಪಿಕ್ಚರ್ ಈಗ ಶುರುವಾಗುತ್ತೆ ಅಂತಾನೆ ಲೆಕ್ಕ. ಇದು ಕೊನೆಯ ಲೆಕ್ಕ. ಇನ್ಮುಂದೆ ಒದ್ದಾದ್ರೂ ಅಧಿಕಾರ ಕಿತ್ಕೊಳ್ಳದೆ, ಹೊಡೆದಾಡಿ ಆದ್ರೂ ಕುರ್ಚಿಯನ್ನ ಕಿತ್ಕೊಳ್ಳದೆ ಏನಾಗುತ್ತೆ ನೋಡೇ ಬಿಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಟೀಮ್ನವರಿದ್ದಾರೆ ಅಂತ ಕಾಣುತ್ತೆ. ಅವರ ಮಾತುಗಳನ್ನ ಗಮನಿಸಿದಾಗ ನೋಡೋಣ ಏನಾಗುತ್ತೆ ಅಂತ ಹೇಳಿ.